ಜೊತೆಯಲ್ಲಿ ನ್ಯೂಸ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ಕೃಷ್ಣರಾಜಪೇಟೆ ತಾಲೂಕಿನ ಗಡಿಗ್ರಾಮದ ಆನೆಗೊಳದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕಳೆದ 20 ದಿನಗಳಿಂದ ಕೆಟ್ಟು ನಿಂತಿದ್ದು, ಗ್ರಾಮಸ್ಥರು ಮತ್ತು ಮಹಿಳೆಯರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಹಿನ್ನೆಲೆ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಈ ಕುರಿತು ಒಂದು ವರದಿ ನಿಮ್ಮ ಮುಂದೆ. ಕೃಷ್ಣರಾಜಪೇಟೆ ತಾಲೂಕಿನ ಆನೆಗೊಳ ಗ್ರಾಮದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಕಳೆದ 20 ದಿನಗಳಿಂದ ಕೆಟ್ಟು ನಿಂತಿದೆ. ಇದರಿಂದ ಗ್ರಾಮಸ್ಥರು, ಮಹಿಳೆಯರು ಮತ್ತು ಮಕ್ಕಳು ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ನೀರಿನ ಘಟಕದ ಸುತ್ತಮುತ್ತ ಮದ್ಯಪಾನ, ಮೂತ್ರ ವಿಸರ್ಜನೆ ನಡೆಯುತ್ತಿರುವುದಲ್ಲದೆ ಪಕ್ಕದಲ್ಲೇ ಫಾಸ್ಟ್ ಫುಡ್ ಅಂಗಡಿ ಕಾರ್ಯನಿರ್ವಹಿಸುವುದರಿಂದ ಪರಿಸರ ಅಸ್ವಚ್ಛವಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಕೂಡಲೇ ನೀರಿನ ಘಟಕವನ್ನು ದುರಸ್ತಿ ಮಾಡಿ ಸ್ವಚ್ಛತೆ ಕಾಪಾಡುವ ಕ್ರಮಗಳ ಜೊತೆಗೆ ಎಚ್ಚರಿಕೆ ನಾಮಫಲಕ ಅಳವಡಿಸುವಂತೆ ರೈತ ಸಂಘ ಒತ್ತಾಯಿಸಿದೆ. ಕಾರಣ ಇಷ್ಟೇ, ಆಂಗ್ಲ ಗ್ರಾಮ ಪಂಚಾಯತಿಯಲ್ಲಿ ಕುಡಿಯುವ ಒಂದು ಘಟಕವನ್ನು ಸ್ಥಾಪಿಸಿದ್ದಾರೆ. ನೀರಿನ 10 ಊರಿಂದ ನೀರು ಕುಡಿಯೋಕೆ ತಿಳ್ಕೊಳ್ಳೋಕೆ ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಮುಟ್ಟು ಗಲೀಜಿದೆ. ಇಲ್ಲಿ ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ. ಇಲ್ಲಿ 10 ಜನ ಹೆಣ್ಮಕ್ಳೆಲ್ಲ ನೀರು ಹಿಡಿಯಕ್ಕೆ ಹೋಗ್ತಾರೆ. ಸಾಯಂಕಾಲ ಟೈಮು ಇಲ್ಲಿ ಎಣ್ಣೆ ಹೊಡಿತಾರೆ, ನೋಡಿ ಎಣ್ಣೆ ಹೊಡಿತಾರೆ, ಕುಡಿತಾರೆ, ಕುತ್ಕೋತಾರೆ, ದುರ್ವಾಸನೆ ಬರ್ತಾರೆ, ಇಲ್ಲೇ ಲೆಟ್ರಿನ್ಗೆ ಹೋಗ್ತಾರೆ. ನೋಡಕ್ ಹಾಕಲ್ಲ. ದಯವಿಟ್ಟು ಇದನ್ನ ಇಮಿಡಿಯೇಟ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ಯೂರಿನ್ ಪಾಸ್ ಮಾಡ್ತಾರೆ. ಉಚ್ಚವ್ಯಕ್ಕೆ ಹೋಗ್ತಾರೆ. ನೋಡಿ ಇಲ್ಲಿ ಹಿಂದ್ಗಳಕ್ಕಲ್ಲ, ಇದನ್ನು ಮಾಡ್ತಾರೆ. ಎಲ್ಲ ಕಂಪ್ಲೀಟ್ ಇಲ್ಲಿ ವಾಸನೆ. ದಯವಿಟ್ಟು ಹೆಣ್ಮಕ್ಳು ನೀರು ಹಿಡಿಯಕ್ಕೆ ಹಾಕಲ್ಲ. ನೋಡಿ ಇಲ್ಲಿ ಎಲ್ಲ ಬೀರ್ ಬಾಟ್ಲು ಪಂಚು ಎಲ್ಲ ಕೂತಿದೆ. ಸುಮಾರು ಜನ ಸೇರಿದ್ವಿ. ಈಗ 2 ದಿನದೊಳಗೆ ಅವರು ಸರಿ ಮಾಡಿಸ್ಕೊಡ್ಲಿಲ್ಲ ಅಂತಂದ್ರೆ ಆನೆಗಳ ಘಟಕ ಸರಿ ಮಾಡುತ್ತಾನೆ ಅಂದ್ರೆ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ. ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಹೋರಾಟ ಏನಕ್ಕೆ ಅಂದ್ರೆ ಇಲ್ಲಿ ನಮಗೆ ಕುಡಿಯುವ ಶುದ್ಧ ನೀರು ಘಟಕ ಮಾಡಿದ್ರು. ಈ ಘಟಕದಿಂದ ಅನಾನುಕೂಲ ಆಗ್ತಿದೆ ಹೊರತು ಅನುಕೂಲ ಯಾವುದೂ ಆಗ್ತಿಲ್ಲ. ಯಾಕೆಂದ್ರೆ ಒಂದು ತಿಂಗಳಿಗೆ 4 ಸಲ ಕೆಟ್ಟೋಗುತ್ತೆ. ಹೇಳೋದಪ್ಪ ಅಧಿಕಾರಿಗೆ ಹೇಳಿದ್ರೆ, PDO ಹೇಳಿದ್ರೆ ಮಾಡಿಸ್ತೀನಿ ಅಂತಾರೆ ಹೊರತು ಯಾರು ಬಂದು ಇದು ಏನು ಮಾಡಲ್ಲ. ಮತ್ತೆ ಇಲ್ಲಿ ತುಂಬಾ ಗಲೀಜಿದೆ. ಇಲ್ಲೆಲ್ಲ ಡ್ರಿಂಕ್ಸ್ ಮಾಡ್ತಾರೆ. PDO ಬಂದು ಏನಾರ ಅದು ಆಕ್ಷನ್ ತಗೋತಾರೆ ಅಂದ್ರೆ ಏನೂ ತಗೊಳ್ಳಲ್ಲ. ನೋಡಿ ಇಲ್ಲಿಗ ನಾನು ಹೊರಗ ಇದು ಫಿಲ್ಟರ್ ವಾಟರ್ ಅನ್ನಲ್ಲ, ಗೊಜ್ಜೆ ವಾಟರ್ ಅಂತಾರೆ. ಬಾತ್ರೂಮ್ ಮಾಡಿದ್ರು ಆಗುತ್ತೆ. ಬಂದು ಇವರು ಫಿಲ್ಟರ್ ವಾಟರ್ಗೆ ಇದು ಲಗತ್ತಿಲ್ಲ. ಬಂದು ಒಳಗಡೆ ನೋಡಿ, ಒಳಗಡೆ ಕಸ್ಕೊತಾ ಇದೆ. ಪಾಪ ವಾಟರ್ ಮ್ಯಾನ್ಗಳು ಏನ್ ಮಾಡ್ತಾರೆ, ಅವ್ರಿಗೆ ಏನಾರ ಅಲ್ಲ ಅಥಾರಿಟಿ ಕೊಟ್ಟರೆ ಅವ್ರು ಮಾಡ್ತಾರೆ. ಇಲ್ಲಿ 2 ಸಲ 3 ಸಲ ಕಳ್ತನ ಆಗಿದೆ. ಏನೂ ಮಾಡಲ್ಲ ಇಲ್ಲಿ PDO ಅಧಿಕಾರಿಗಳು ಇಲ್ಲಿ ಏನೂ ಮಾಡ್ತಾ ಇಲ್ಲ. ಪಂಚಾಯತಿ ಅಧಿಕಾರಿಗಳು ಕೇಳಿದ್ರೆ ಬರೀ ಭರವಸೆ ಕೊಡ್ತಾರೆ ಹೊರತು ಯಾವುದು ಭರವಸೆ ಇಲ್ಲ, ಏನೂ ನಡೀತಾ ಇಲ್ಲ. ದಯವಿಟ್ಟು ನಮಗೆ ನಾಳೆ ಅಷ್ಟೊಂದು ಫಿಲ್ಟರ್ ವಾಟರ್ನ ರೆಡಿ ಮಾಡಿಕೊಟ್ರೆ ಒಳ್ಳೇದು. ಮತ್ತೆ ಪಂಚಾಯತಿಂದ ಯಾವುದೇ ಕೆಲಸಗಳು ಕೂಡ, ರೋಡ್ಗಳು ಕೂಡ ಯಾವೂ ಕೂಡ ಆಗ್ತಾ ಇಲ್ಲ. ಇಲ್ಲಿ ತುಂಬಾ ದುರಸ್ತಿ ಹಾಕುತ್ತಿದೆ ಆನ್ಗಳು ಅನ್ನೋದು. ದಯವಿಟ್ಟು ಎಲ್ಲರೂ ಯಾವ ಪಂಚಾಯತಿ ಅಧಿಕಾರಿಗಳು, CEO ಯಾರಿದ್ದೀರೋ ದಯವಿಟ್ಟು ಬಂದು ಇದನ್ನ ನಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಯಲ್ಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.